ಸೊ ನಾನಿವಾಗ ಆಲೂಗಡ್ಡೆ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ನೀವು ಚಟ್ನಿ ಆದರೆ ಅಂದ್ಕೊಳ್ಳಿ, ಇಲ್ಲಾದರೆ ಪಲ್ಯ ಅಂತಾದರೂ ತಿಳ್ಕೊಳ್ಳಿ. ಸೊ ನಾನು ಇದನ್ನು ಚಟ್ನಿ ಮಾಡ್ತಾ ಇರೋದು. ಸೊ ಫಸ್ಟು ಇನ್ನೊಂದು ಕಡೆ ನಾನು ಆಲೂಗಡ್ಡೆ ಕುದಿಯೋಕೆ ಇಟ್ಟಿದ್ದೀನಿ. ಸೊ ನಿಮಗೆ ಆಲೂಗಡ್ಡೆ ಜಾಸ್ತಿ ತೊಗೊಂಡಿಲ್ಲ ಅಂದ್ರೂ ಒಂದು ಆಲೂಗಡ್ಡೆ ತೊಗೊಂಡ್ರೂ ಓಕೆ. ಸೊ ಇದರಲ್ಲಿ ಬೆಳ್ಳುಳ್ಳಿ ಚಟ್ನಿ, ಸೊ ಜಾಸ್ತಿ ಬೆಳ್ಳುಳ್ಳಿ ಬೇಕೇ ಬೇಕು, ಇದನ್ನು ಬೆಳ್ಳುಳ್ಳಿ ಚಟ್ನಿನೇ ಅಂತ ಅನ್ನೋದು. ಸೊ ಫಸ್ಟು ನಾನು ತುಂಬ ಜಾಸ್ತಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು 2-3 ಸ್ಪೂನ್ಸ್ ಅಷ್ಟು ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ. ಸೊ ಅದರೊಳಗಡೆ ನಾನು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಆ್ಯಂಡ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಲಾಸ್ಟಿಗೆ. ಸೊ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕುಟ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಟ್ಕೊಳ್ಳಿ. ಸೊ ಇನ್ನೊಂದು ಕಡೆ ಆಲೂಗಡ್ಡೆ ಕೂಡ ಕುದ್ದು ರೆಡಿ ಆಗಿಬಿಟ್ಟಿದೆ. ಸೊ ಏನು ನಾವು ಈ ಚಟ್ನಿ ಮಾಡಿದ್ವಲ್ಲ, ಸೊ ಅದರೊಳಗಡೆ ನಾವು ಇವಾಗ ಆಲೂಗಡ್ಡೆನ ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಪಲ್ಯ ಮಾಡೋಕ್ಕೆ ನಿಮಗೆ ಏನು ಇಲ್ಲ ಅಂದರೆ ಎಮರ್ಜೆನ್ಸಿಗೆ ಇದು ಚಟ್ನಿ ಅಂದರೆ ಬೆಳ್ಳುಳ್ಳಿ ಚಟ್ನಿ ಚೆನ್ನಾಗಿದೆ. ನೀವು ಇದು ಚಪಾತಿ ರೊಟ್ಟಿ ಜೊತೆ ಹಚ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿ ಕೊಡುತ್ತೆ. ರೈಸ್ ಜೊತೆನೂ ನೀವು ರೈಸು ತುಪ್ಪ ಮತ್ತು ಈ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿ ಬರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಆಲೂಗಡ್ಡೆ ಹಾಕಿಬಿಟ್ಟು ಕುಟ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ನಾನು ಸ್ವಲ್ಪ ಕರ್ಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಇಲ್ಲಿ ಗಟ್ಟಿ ಬೇಡ ಅಂದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ನೀರು ಆ್ಯಡ್ ಮಾಡ್ತಿಲ್ಲ. ಆ್ಯಂಡ್ ನಿಮ್ಗೆ ನೀರು ಆ್ಯಡ್ ಮಾಡ್ಬೋದು, ಹಾಕಂಗೆ ಏನಂತ ಇಲ್ಲ. ನೀವು ನೀರು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇದನ್ನು ತೆಳುವಾಗೂ ಮಾಡ್ಕೋಬೋದು. ನಾನು ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ. ಸೊ ಮೊಸರು ಕೂಡ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಸಾಲೆನ ಚೆನ್ನಾಗಿ ಇದರಲ್ಲೇ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಆಲೂಗಡ್ಡೆ ಎಲ್ಲ. ಸೊ ಇಲ್ಲಿ ಇದು ರೆಡಿಯಾಗಿದೆ. ಸೊ ಇದಕ್ಕೆ ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಕಡೆ ನಾನು ಪ್ಯಾನ್ ಬಿಸಿಗೆ ಇಟ್ಬಿಟ್ಟು, ಸೊ ಇಲ್ಲಿ ಆಯಿಲ್ ಈ ಚಟ್ನಿಗೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಅದು ಎಷ್ಟು ಆಯಿಲ್ ಹಾಕಿದ್ರೂ ನೀವು ಲಾಸ್ಟಲ್ಲಿ ಕಾಣಿಸೋದೇ ಇಲ್ಲ ಮಸಾಲೆ ಹಾಕಿದ ತಕ್ಷಣ. ಸೊ ಆಯಿಲ್ ಚೆನ್ನಾಗಿ ಬಿಸಿ ಆದ ತಕ್ಷಣ ಸಾಸಿವೆ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಎಣ್ಣೆ ಒಳಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಆದ ತಕ್ಷಣ ಸೊ ನಾವೇನು ಚಟ್ನಿ ನಾವು ರೆಡಿ ಮಾಡಿದ್ವಲ್ಲ, ಸೊ ಇದ್ರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಆ್ಯಡ್ ಮಾಡ್ಕೊಂಡ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ ಲಾಸ್ಟಲ್ಲಿ ಧನಿಯಾ ಪೌಡ್ರ್ ಅಷ್ಟೇ ಹಾಕೋದು, ಇದರಲ್ಲಿ ಮತ್ತೆ ನೀವೇನು ಹಾಕೋದಿಲ್ಲ. ಸೊ ಇದು ನೀವು ಚಪಾತಿ ಜೊತೆ ತಿಂತಾಯಿದ್ರೆ ಸಾಕು, ತಿಂತಾನೆ ಇರ್ತೀರ, ನಿಜ ಅಷ್ಟು ಟೇಸ್ಟಾಗಿರುತ್ತೆ ಇದು. ಸೊ ಇದನ್ನು ನೀವು ಮಕ್ಕಳು ಕೂಡ ತಿನ್ನಿಸ್ಬೋದು. ಬಟ್ ಇದರಲ್ಲಿ ನೀವು ಚಿಲ್ಲಿ ಪೌಡ್ರ್ ಇದೆಯಲ್ಲ ಸ್ವಲ್ಪ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರು ಕೂಡ ಸಿಗುತ್ತೆ, ಅದು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನು ನೋಡಿ ಇಲ್ಲಿ ರೋಲ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಸೊ ನೀವು ಕೂಡ ಈ ಥರ ಮಕ್ಕಳಿಗೆ ರೋಲ್ ಮಾಡಿಕೊಡಿ, ಅವು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಿಮಗೆ ಈ ಚಟ್ನಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇದೇ ಥರ ವೀಡಿಯೋಗೋಸ್ಕರ ನನಗೆ ಫಾಲೋ ಮಾಡ್ಕೊಳ್ಳಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಬಾಯ್ ಆ್ಯಂಡ್ ಟಾಟಾ.